ಈಗ ಮೂರನೇ ಪಾಯಿಂಟ್ನಲ್ಲಿ ಭೂಮಿ ಅಗೆತ ಮುಂದುವರೆದಿದೆ. ಮೂರನೇ ಸ್ಥಳದಲ್ಲೂ ಕೂಡ 6 ಅಡಿ ಉದ್ದ 5 ಅಡಿ ಅಗಲಕ್ಕೆ ಭೂಮಿಯನ್ನು ಅಗದಾಗಿದೆ. ಮೂರನೇ ಪಾಯಿಂಟ್ನಲ್ಲೂ 6 ಅಡಿ ಆಳದವರೆಗೂ ಗುಂಡಿಯನ್ನು ತೆಗೆಯೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ನಡೆಯುತ್ತೆ ಈ ಪ್ರಕ್ರಿಯೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಲಂಚ್ ಬ್ರೇಕಿಗೂ ಕೂಡ ಅವರನ್ನು ಬಿಡಬೇಕಲ್ಲ, ಅವ್ರಿಗೂ ಊಟ ಎಲ್ಲ ಮಾಡ್ಕೊಬೇಕು. ಹಾಗಾಗಿ ಒಂದಿಷ್ಟು ಡಿಲೇ ಆಗಬಹುದು ಅಂತೇಳಿ ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಕೊಡ್ತಾರೆ. ಸುಕ್ಪಾಲ್, ಈಗ ಮೂರನೇ ಗುಂಡಿಯನ್ನು ಅಗಿಯುವಂತಹ ಕಾರ್ಯ ಹೇಗೆ ಸಾಗ್ತಾ ಇದೆ? ಸ್ಟಾರ್ಟ್ ಆಗಿದೆಯಾ? ಊಟ ಆದ್ಮೇಲೆ ಸ್ಟಾರ್ಟ್ ಆಗೋದಾ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಹೌದು, ಈಗ ಮೂರನೇ ಸ್ಥಳ ಏನಿದೆ ಅದನ್ನು ಈಗಾಗಲೇ ಅಗೆಯುವಂಥ ಕೆಲಸವನ್ನು ಆರಂಭಿಸಿದ್ದಾರೆ. ಕಾರ್ಮಿಕರು ಅದು ಅರಣ್ಯದ ಒಳಗೆ ಆಗಿರುವಂಥ ಕಾರಣಕ್ಕಾಗಿ 20 ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲರೂ ಅಲ್ಲೇ ಸ್ಥಳದಲ್ಲಿದ್ದು ಅಗೆಯುವಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಈಗ ಮೂರನೇ ಸ್ಥಳದಲ್ಲಿ ಸುಮಾರು 6 ಅಡಿ ಆಳದವರೆಗೂ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು SIT ತಂಡ ಮಾಡಿರುವಂಥದ್ದು. ಹಾಗಾಗಿ SIT ತಂಡದ ಸೂಚನೆ ಹಿನ್ನೆಲೆಯಲ್ಲೇ ಈ ಒಂದು ಸ್ಥಳ ಏನಿದೆ ಸ್ನಾನಘಟ್ಟದ ಸಮೀಪದಲ್ಲಿರುವಂಥ ಈ ಒಂದು ದಟ್ಟ ಅರಣ್ಯ, ಇದು ನೇತ್ರಾವತಿ ಸ್ನಾನಘಟ್ಟ, ಅದರ ಸಮೀಪದಲ್ಲಿರುವಂಥ ದಟ್ಟ ಅರಣ್ಯ ಏನಿದೆ, ಈ ಅರಣ್ಯದಲ್ಲಿ ಮೂರನೇ ಪಾಯಿಂಟ್ ಇರುವಂಥದ್ದು. ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಈ ಒಂದು ಕೆಲಸ ಆರಂಭ ಆಗಿದೆ. ಹಾಗಾಗಿ ವಿರಾಮದವರೆಗೂ ಸುಮಾರು 2 ಗಂಟೆಗಳ ಕಾಲ 6 ಅಡಿಯಷ್ಟು ಆಳಕ್ಕೆ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಈಗ ಎರಡನೇ ಸ್ಥಳವು ಅದೇ ರೀತಿಯಾಗಿ 11 ಗಂಟೆಗೆ ಆರಂಭ ಆಗಿ ಮಧ್ಯಾಹ್ನ 1 ಗಂಟೆಗೆ ಸ್ಥಗಿತಗೊಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 6 ಅಡಿ ಆಳದಷ್ಟು ಅಗೆಯುವ ಕೆಲಸವನ್ನು ಮುಗಿಸಿದ್ದಾರೆ. ಹಾಗಾಗಿ ಮತ್ತೆ 1 ಗಂಟೆಗೆ ಮತ್ತೆ ಮೂರನೇ ಸ್ಥಳವನ್ನು ಆಯ್ಕೆ ಮಾಡಿ ಆರಂಭ ಮಾಡಿದ್ದಾರೆ. ಹಾಗಾಗಿ ಮೂರನೇ ಸ್ಥಳವನ್ನು ಈಗ ಸುಮಾರು ಒಂದು 3 ಗಂಟೆಯ ವೇಳೆಗೆ ಸ್ಥಗಿತಗೊಳಿಸುವಂಥ ಸಾಧ್ಯತೆ ಇದೆ. ಆ ಬಳಿಕ ಮಧ್ಯಾಹ್ನ ಊಟದ ವಿರಾಮಕ್ಕೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟು 13 ಜಾಗಗಳನ್ನು ಗುರುತು ಮಾಡಲಾಗಿದೆ. 2 ಕಡೆಗಳಲ್ಲಿ ಈಗಾಗಲೇ ಈ ಭೂಮಿ ಅಗೆಯುವ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ, ಯಾವುದೇ ತಲೆಬುರುಡೆಗಳು ಸಿಕ್ಕಿಲ್ಲ, ಅಸ್ಥಿಪಂಜರವೂ ಕೂಡ ಸಿಕ್ಕಿಲ್ಲ. ಮೂರನೇ ಕಡೆಯಲ್ಲಿ ಗುಂಡಿಯನ್ನು ಅಗಿತಾ ಇದ್ದಾರೆ. ನೋಡೋಣ ಮುಂದಿನ ಗುಂಡಿ ಅಗೆಯುವಂತಹ ಸಂದರ್ಭದಲ್ಲಿ ಏನಾದ್ರು ಸಿಗುತ್ತಾ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ.